ಒಂದು ಕಂಬದ ಮೇಲ್ಭಾಗದಲ್ಲಿ ನಂದಿ, ಅದರ ಕೆಳಭಾಗದಲ್ಲಿ ಗರುಡ. ಶಿವನ ವಾಹನ ಮತ್ತು ವಿಷ್ಣುವಿನ ವಾಹನ ಎರಡೂ ಒಂದೇ ಕಂಬದಲ್ಲಿ. ಮೊದಲು ಇದು ನೋಡೋದಕ್ಕೆ ಸಾಮಾನ್ಯ ಶಿಲ್ಪದಂತೆ ಕಾಣಬಹುದು, ಆದರೆ ಇದರ ಹಿಂದೆ ಒಂದು 800 ವರ್ಷಗಳ ಹಿಂದಿನ ಅದ್ಭುತ ಸಂದೇಶ ಇದೆ. ಇತ್ತೀಚೆಗೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಮಲಗುಂದ ಗ್ರಾಮದಲ್ಲಿ ಸುಮಾರು 800 ವರ್ಷಗಳಷ್ಟು ಹಳೆಯದಾದ ಗರುಡನಂದಿ ಕಂಬವೊಂದು ಪತ್ತೆಯಾಗಿದೆ. ಇತಿಹಾಸಕಾರರ ಪ್ರಕಾರ ಇದು 13ನೇ ಶತಮಾನದ ಕಾಲಕ್ಕೆ ಸೇರಿದೆ ಮತ್ತು ಈ ಕಂಬವು ಸೂಣ ಯಾದವ ಆಳ್ವಿಕೆಯ ಕಾಲಕ್ಕೆ ಸೇರಿದ್ದು. ಮಳೆ, ಬಿಸಿಲು ಮತ್ತು ಕಾಲದ ಹೊಡೆತವನ್ನು ತಾಳಿಕೊಂಡು ಈ ಕಂಬ ಇಂದಿಗೂ ನಮ್ಮ ಇತಿಹಾಸದ ಸಾಕ್ಷಿಯಾಗಿ ನಿಂತಿದೆ. ಶೈವ ಸಂಪ್ರದಾಯವು ಶಿವನನ್ನು ಆರಾಧಿಸುತ್ತದೆ, ವೈಷ್ಣವ ಸಂಪ್ರದಾಯವು ವಿಷ್ಣುವನ್ನು ಆರಾಧಿಸುತ್ತದೆ. ಇತಿಹಾಸದಲ್ಲಿ ಕೆಲವೊಮ್ಮೆ ಈ ಎರಡೂ ಪರಂಪರೆಗಳ ನಡುವೆ ತಾತ್ವಿಕ ಭಿನ್ನಾಭಿಪ್ರಾಯಗಳು ಮತ್ತು ಚರ್ಚೆಗಳು ನಡೆದಿವೆ. ಆದರೆ ಶತಮಾನಗಳ ಕಾಲ ಎರಡು ಪರಂಪರೆಗಳು ಜೊತೆಯಾಗಿ ಬೆಳೆದು ಭಾರತೀಯ ಸಂಸ್ಕೃತಿಯನ್ನು ಸಮೃದ್ಧಿಗೊಳಿಸಿವೆ. ಈ ಕಂಬ ಕೇವಲ ಒಂದು ಕಲಾಕೃತಿಯಲ್ಲ, ಇದು ಆ ಕಾಲದ ಜನರ ಚಿಂತನೆ ಮತ್ತು ಮೌಲ್ಯಗಳ ಪ್ರತಿಬಿಂಬವಾಗಿದೆ. ಗರುಡ ಮತ್ತು ನಂದಿಯನ್ನು ಒಂದೇ ಕಂಬದಲ್ಲಿ ಕೆತ್ತುವ ಮೂಲಕ ನಮ್ಮ ಪೂರ್ವಜರು ಒಂದು ಸಂದೇಶವನ್ನು ನೀಡಿದ್ದಾರೆ. ಆರಾಧಿಸುವ ದೇವರು ಬೇರೆ ಇರಬಹುದು, ಅನುಸರಿಸುವ ಸಂಪ್ರದಾಯ ಬೇರೆ ಇರಬಹುದು, ಆದರೆ ಜನರ ಒಗ್ಗಟ್ಟೇ ಸಮಾಜದ ನಿಜವಾದ ಶಕ್ತಿ.